ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ನಲ್ಲಿ ನೆಟ್ ಅಸೆಟ್ ಮೆಥಡ್, ಈಲ್ಡ್ ಮೆಥಡ್, ಫೇರ್ ವ್ಯಾಲ್ಯೂ ಮೆಥಡ್ ಒಂದೇ ಕ್ವಶನಲ್ಲಿ 3 ಮೆಥಡ್ ಕೊಟ್ಟಾಗ ಹೇಗೆ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೆಟ್ ಅಸೆಟ್ ಮೆಥಡ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಕ್ವಶನಲ್ಲಿ ಅಸೆಟ್ಸ್ ಕೊಟ್ಟಿರ್ತಾರೆ, ಎಲ್ಲ ಅಸೆಟ್ಸನ್ನು ಬರ್ಕೊಳ್ಬೇಕು ಎಕ್ಸೆಪ್ಟ್ ಫಿಕ್ಟಿಷಿಯಸ್ ಅಸೆಟ್. 3 ಅಸೆಟ್ಟನ್ನು ಹೊರತುಪಡಿಸಿ ಉಳಿದಿರುವಂಥ ಎಲ್ಲ ಅಸೆಟನ್ನು ಬರೀಬೇಕು. 3 ಅಸೆಟ್ ಯಾವ್ದು ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್. ಸೊ ಈ ಕ್ವಶನಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಬಿಟ್ಟು ಉಳಿದಿರೋಂಥ ಎಲ್ಲ ಅಸೆಟನ್ನು ಬರ್ಕೊಳ್ಬೇಕು. ಉಳಿದಿರೋಂಥ ಅಸೆಟನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಬಟ್ ಅಮೌಂಟ್ ಬರೀಬೇಕಾದ್ರೆ ಕ್ವಶನಲ್ಲಿರೋ ಅಮೌಂಟ್ ಬರೆಯೋದಲ್ಲ, ಅಡ್ಜಸ್ಟ್ಮೆಂಟಲ್ಲಿರೋ ಅಮೌಂಟನ್ನು ಬರೀಬೇಕು. ಅಡ್ಜಸ್ಟ್ಮೆಂಟ್ ಕೊಡದೇ ಇದ್ದರೆ ಆಗ ಕ್ವಶನಲ್ಲಿರೋ ಅಮೌಂಟನ್ನೇ ಬರೆದ್ರೆ ಆಯಿತು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,10,000 ಇದೆ, ಅಡ್ಜಸ್ಟ್ಮೆಂಟಲ್ಲಿ 3,40,000 ಕೊಟ್ಟಿದ್ದಾರೆ. ಸೊ 3,40,000 ಬರ್ಕೊಳ್ಬೇಕು. ಸೊ ನೆಕ್ಸ್ಟ್ ಇರುವಂಥದ್ದು ಯಾವುದು ಅಂತಂದರೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ 1,30,000 ಇದೆ, ಅಡ್ಜಸ್ಟ್ಮೆಂಟಲ್ಲಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ 2,60,000 ಕೊಟ್ಟಿದ್ದಾರೆ. 2,60,000 ಬರ್ಕೊಳ್ಬೇಕು. ದೆನ್ ಪೇಟೆಂಟಿಗೆ ಅಡ್ಜಸ್ಟ್ಮೆಂಟ್ ಏನೂ ಕೊಡಲಿಲ್ಲ. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇದ್ದಾಗ ಕ್ವಶನಲ್ಲಿ ಏನು ಅಮೌಂಟ್ ಕೊಟ್ಟಿದ್ದಾರೋ ಅದೇ ಅಮೌಂಟೇ ಬರ್ಕೊಳ್ಬೇಕು, 20,000. ನೆಕ್ಸ್ಟ್ ಸ್ಟಾಕಿಗೂ ಕೂಡ ಏನು ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ. ಸೊ ಕ್ವಶನಲ್ಲಿರೋ ಅಮೌಂಟೇ ಬರ್ಕೊಳ್ಬೇಕು, 48,000. ನೆಕ್ಸ್ಟ್ ಡೆಟಾರ್ಸ್, ಸನ್ರಿ ಡೆಟಾರ್ಸ್ ಎಷ್ಟು ಅಮೌಂಟ್ ಇದೆ? 88,000 ಇದೆ. ಆ ಸನ್ರಿ ಡೆಟಾರ್ಸ್ ಅಂದರೆ ನಮಗೆ ಬರಲಿಕ್ಕಿರುವಂಥ ದುಡ್ಡು. ಆ 88,000ದಲ್ಲಿ ಇಟ್ ಈಸ್ ಫೌಂಡ್ ದಟ್ ಡೆಟಾರ್ಸ್ ಆಫ್ ₹8,000 ಆರ್ ಬ್ಯಾಡ್. 88,000 ರೂಪಾಯಿ ಬರಲಿಕ್ಕಿರುವಂಥ ದುಡ್ಡಲ್ಲಿ 8,000 ರೂಪಾಯಿ ಬರುವಂಥದ್ದು ಡೌಟ್ ಅಂತ ಕೊಟ್ಟಿದ್ದಾರೆ. 8,000 ರೂಪಾಯಿ ಬರಲ್ಲ. ಹಾಗಾದರೆ ಎಷ್ಟು ಅಮೌಂಟ್ ಬರುತ್ತೆ? 80,000 ರೂಪಾಯಿ ಬರುತ್ತೆ. ಸೊ ಡೆಟಾರ್ಸ್ 80,000. ಬ್ಯಾಂಕಿಗೆ ಕ್ಯಾಶಿಗೆ ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಕೊಡಲ್ಲ, ಡೈರೆಕ್ಟಾಗಿ ಬರ್ಕೊಳ್ಬೇಕು, 52,000. ನೆಕ್ಸ್ಟ್ ಎಲ್ಲ ಅಸೆಟ್ ಆಯಿತು. ಅಡ್ಜಸ್ಟ್ಮೆಂಟಲ್ಲಿ ಒಂದು ಎಕ್ಸ್ಟ್ರಾ ಅಸೆಟ್ ಕೊಟ್ಟಿದ್ದಾರೆ. ಅದು ಯಾವುದು ಅಂತಂದರೆ ಗುಡ್ ವಿಲ್ 2,60,000. ಸೊ ಎಲ್ಲ ಅಸೆಟನ್ನು ಬರ್ಕೊಳ್ಬೇಕು ಎಕ್ಸೆಪ್ಟ್ P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟನ್ನು ಬಿಟ್ಟು ಉಳಿದಿರೋ ಅಸೆಟನ್ನು ಬರ್ಕೊಳ್ಬೇಕು. ಅಮೌಂಟ್ ಬರೀಬೇಕಾದ್ರೆ ಅಡ್ಜಸ್ಟ್ಮೆಂಟಲ್ಲಿರೋ ಅಮೌಂಟ್ ಬರೀಬೇಕು. ಅಡ್ಜಸ್ಟ್ಮೆಂಟ್ ಕೊಡದೇ ಇದ್ದಾಗ ಕ್ವಶನಲ್ಲಿರೋ ಅಮೌಂಟೇ ಬರೀಬೇಕು. ಸೊ ಕೆಲವೊಂದು ಸತಿ ಅಡ್ಜಸ್ಟ್ಮೆಂಟಲ್ಲಿರೋ ಅಮೌಂಟನ್ನು ಆ್ಯಡ್ ಅಥವಾ ಲೆಸ್ ಮಾಡಲಿಕ್ಕಿರುತ್ತೆ. ಯಾವಾಗ ಆ್ಯಡ್ ಅಥವಾ ಲೆಸ್ ಮಾಡಬೇಕು ಅಂತಂದರೆ ಡಿಪ್ರಿಸಿಯೇಷನ್ ಅಂತ ಕೊಟ್ಟರೆ ಲೆಸ್ ಮಾಡಬೇಕು, ಅಪ್ರಿಸಿಯೇಷನ್ ಅಂತ ಕೊಟ್ಟರೆ ಆ್ಯಡ್ ಮಾಡಬೇಕು. ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟರೆ ಆ್ಯಡ್ ಮಾಡಬೇಕು, ಡಿಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಸೊ ಎಲ್ಲ ಅಸೆಟನ್ನು ಟೋಟಲ್ ಮಾಡ್ಕೊಳ್ಬೇಕು. ಟೋಟಲ್ ಮಾಡಿದಾಗ ಬರುವಂಥದ್ದು 10,60,000 ಆಗುತ್ತೆ. ಇದು ಟೋಟಲ್ ಅಸೆಟ್ಸ್. ನೆಕ್ಸ್ಟ್ ಲ್ಯಾಬಿಲಿಟೀಸನ್ನು ಬರ್ಕೊಳ್ಬೇಕು. ಲ್ಯಾಬಿಲಿಟೀಸ್ ಬರೀಬೇಕಾದ್ರೆ 5 ಎಂಟ್ರಿ ಯಾವುದು ಅಂತಂದರೆ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, P&L ಅಕೌಂಟ್, ರಿಟೈನ್ಡ್ ಅರ್ನಿಂಗ್ಸ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಸ್ಟಾರ್ಟಿಂಗ್ ನಾನು ನಿಮಗೆ ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ಫಾರ್ಮೆಟಲ್ಲಿ ನಾನು ಹೇಳಿದ್ದೆ ನಿಮಗೆ ಯಾವ 5 ಎಂಟ್ರಿ ಬರೀಲಿಕ್ಕಿಲ್ಲ ಅಂತಂದರೆ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, P&L ಅಕೌಂಟ್, ರಿಟೈನ್ಡ್ ಅರ್ನಿಂಗ್ಸ್, ಡಿವಿಡೆಂಡ್. ಅಸೆಟಲ್ಲಿ 3 ಎಂಟ್ರಿಯನ್ನು ಬಿಡಬೇಕು, P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್. ಸೊ ಈಗ ಇವಿಷ್ಟನ್ನ ನೀವು ನೆನ್ಪಿಟ್ಕೊಳ್ಬೇಕು. ಈ 5 ಎಂಟ್ರಿಯನ್ನು ಬಿಟ್ಟು ಉಳಿದಿರೋ ಎಲ್ಲದನ್ನು ನಾವು ಬರೀಬೇಕು. ಸೊ 5 ಎಂಟ್ರಿ ಯಾವುದು? ಶೇರ್ ಕ್ಯಾಪಿಟಲ್ ಬರೀಲಿಕ್ಕಿಲ್ಲ, ಜನರಲ್ ರಿಸರ್ವ್ ಬರೀಲಿಕ್ಕಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀಲಿಕ್ಕಿಲ್ಲ. ಉಳಿದಿರೋವಂಥದ್ದು ಸನ್ರಿ ಕ್ರೆಡಿಟರ್ಸ್ 1,28,000. ಇದು ಅದೇ ಥರನೇ ಅಡ್ಜಸ್ಟ್ಮೆಂಟ್ ಇದ್ದರೆ ಅಡ್ಜಸ್ಟ್ಮೆಂಟ್ ಅಮೌಂಟ್ ಬರೀಬೇಕು. ಅಡ್ಜಸ್ಟ್ಮೆಂಟ್ ಇಲ್ಲದೆ ಇದ್ದಾಗ ಕ್ವಶನಲ್ಲಿ ಕೊಟ್ಟಿರೋ ಅಮೌಂಟನ್ನೇ ಬರ್ಕೊಳ್ಬೇಕು. 1,28,000 ಇದೆ. ದೆನ್ ಇನ್ಕಮ್ ಟ್ಯಾಕ್ಸ್ ರಿಸರ್ವ್ 60,000 ಇದೆ. ಸೊ 5 ಎಂಟ್ರಿಯನ್ನು ಬಿಟ್ಟರೆ ನಮಗೆ 5 ಎಂಟ್ರಿ ಅಂತಂದರೆ ಶೇರ್ ಹೋಲ್ಡರ್ ಫಂಡ್, ಅವಷ್ಟು ಶೇರ್ ಹೋಲ್ಡರ್ ಫಂಡ್ ಆ 5 ಎಂಟ್ರಿ. ಸೊ ಆ 5 ಎಂಟ್ರಿಯನ್ನು ಬಿಟ್ಟು ಉಳಿದಿರೋವಂಥ ಲ್ಯಾಬಿಲಿಟೀಸನ್ನು ಬರೀಬೇಕು. ಉಳಿದಿರೋ ಲ್ಯಾಬಿಲಿಟೀಸನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಟೋಟಲ್ ಮಾಡ್ತಾ ಇದ್ದೀನಿ. 1,28,000 ಪ್ಲಸ್ 60,000 ಆನ್ಸರ್ 1,88,000 ಆಗುತ್ತೆ. ಟೋಟಲ್ ಅಸೆಟ್ ಬರ್ಕೊಂಡ್ವಿ, ಟೋಟಲ್ ಲ್ಯಾಬಿಲಿಟೀಸ್ ಬರ್ಕೊಂಡ್ವಿ. ಅಸೆಟ್ಸಿಂದ ಲ್ಯಾಬಿಲಿಟೀಸನ್ನು ಕಳಿಬೇಕು. 10,60,000ದಲ್ಲಿ 1,88,000 ರೂಪಾಯಿ ಕಳಿಬೇಕು. ಆವಾಗ ಬರುವಂಥ ಆನ್ಸರ್ 8,72,000. ಸೊ ಇದಕ್ಕೆ ಇಷ್ಟಾದಮೇಲೆ ಕ್ವಶನಲ್ಲಿ ಏನಾದರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದರೆ ಸಪ್ರೇಟಾಗಿ ಲೆಸ್ ಮಾಡಬೇಕು. ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ ಕೊಡಲಿಲ್ಲ. ಏನೂ ಕೊಡದೇ ಇದ್ದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಈಗ ಏನಾದರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದರೆ ಅದನ್ನು ನಾವಿಲ್ಲಿ ಕಳಿಬೇಕು. ದೆನ್ ನೋಷನಲ್ ಕಾಲ್ಸ್ ಅಂತ ಕ್ವಶನಲ್ಲಿ ಕೊಡಲ್ಲ. ನೋಷನಲ್ ಕಾಲ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೋಡಿ, ಕ್ವಶನಲ್ಲಿ ಶೇರ್ ಕ್ಯಾಪಿಟಲ್ 2,000 ಶೇರ್ಸ್ ಇದೆ, ಒಂದು ಶೇರಿನ ಬೆಲೆ 100 ರೂಪಾಯಿ ಇದೆ. ಕೆಲವೊಂದು ಸತಿ ಹೇಗೆ ಕೊಡ್ತಾರೆ ಅಂತಂದರೆ 2,000 shares of ₹100 each, 90 paid up.
ಹಾಗೆ ಕೊಟ್ಟಾಗ ಫೇಸ್ ವ್ಯಾಲ್ಯೂ 100 ರೂಪಾಯಿ, ಪೇಡ್ ಅಪ್ ವ್ಯಾಲ್ಯೂ 90 ರುಪೀಸ್. ಡಿಫ್ರೆನ್ಸ್ ಎಷ್ಟು? 100 ಮತ್ತು 90 ಡಿಫ್ರೆನ್ಸ್ 10 ರುಪೀಸ್. ಆವಾಗ ಆ ನೋಷನಲ್ ಕಾಲ್ಸ್ ಬರುತ್ತೆ 2000 × 10. ಯಾವಾಗ ನೋಷನಲ್ ಕಾಲ್ಸ್ ಬರುತ್ತೆ ಅಂತಂದರೆ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಇದ್ದರೆ ಮಾತ್ರ. ಅಂದರೆ ಈಗ 100 ಈಚ್ ಇದೆ, ಇಲ್ಲಿ ಪೇಡ್ ಅಪ್ ವ್ಯಾಲ್ಯೂ ಕೊಡಲಿಲ್ಲ, ಫುಲ್ಲಿ ಪೇಡ್ ಅಪ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಸಪೋಸ್ ಏನಾದರೂ 90 ರುಪೀಸ್ ಪೇಡ್ ಅಪ್ ಅಂತ ಇದ್ದರೆ ಆವಾಗ ಡಿಫ್ರೆನ್ಸ್ ಎಷ್ಟು? 100 ಮತ್ತು 90 10 ರುಪೀಸ್ ಆಗ್ತಿತ್ತು. 10 × 2000 ಶೇರ್ಸ್, 2000 × 10 20,000 ನೋಷನಲ್ ಕಾಲ್ಸ್ ಆಗ್ತಿತ್ತು. ನೋಷನಲ್ ಕಾಲ್ಸ್ ಯಾವಾಗ ಬರುತ್ತೆ? ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಇದ್ದಾಗ ಮಾತ್ರ. ಈಗ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಇದೆ, ಆದರೆ ಏನು ಕೊಡಲಿಲ್ಲ ಅಂತಂದರೆ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಸೊ ಈಗ ನೋಷನಲ್ ಕಾಲ್ಸ್ ಬರಲ್ಲ. ಸೊ ಫೈನಲ್ ಆನ್ಸರ್ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 8,72,000. ನೆಟ್ ಅಸೆಟ್ ಮೆಥಡ್ನಲ್ಲಿ ನಾವು ಫಸ್ಟ್ ಮಾಡ್ತಿರುವಂಥದ್ದು ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡ್ನಲ್ಲಿ ಫೈಂಡ್ ಔಟ್ ಮಾಡೋದು ಹೇಗೆ, ವ್ಯಾಲ್ಯೂ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಫಾರ್ಮೆಟ್ನಲ್ಲಿ ಬಂದಿರುವಂಥ ಆನ್ಸರ್ 8,72,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ನಂಬರ್ ಆಫ್ ಶೇರ್ಸ್ ಎಷ್ಟು ಕೊಟ್ಟಿದ್ದಾರೆ? 2000 ಶೇರ್ಸ್ ಅಂತ ಕೊಟ್ಟಿದ್ದಾರೆ. 8,72,000 ಡಿವೈಡೆಡ್ ಬೈ 2000 ಮಾಡಿದ್ರೆ ನಿಮಗೆ ನೆಟ್ ಅಸೆಟ್ನ ಆನ್ಸರ್ ಸಿಗುತ್ತೆ. 8,72,000 divided by 2000. So the answer is 436 per share. ಸೊ ಅಲ್ಲಿಗೆ ನೆಟ್ ಅಸೆಟ್ ಮೆಥಡ್ ಆಯಿತು. ನೆಕ್ಸ್ಟ್ ಈಲ್ಡ್ ಮೆಥಡ್. ಈಲ್ಡ್ ಮೆಥಡ್ನಲ್ಲಿ 3 ಸ್ಟೆಪ್ ಇದೆ. ನಾನು ಆಲ್ರೆಡಿ ನೆಟ್ ಅಸೆಟ್ ಮೆಥಡ್ ಈಲ್ಡ್ ಮೆಥಡ್ನಲ್ಲಿ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡಿಕೊಂಡು ದೆನ್ ಈ ವಿಡಿಯೋ ನೋಡಿ, ಇಲ್ಲ ಅಂತಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಆ 3 ಸ್ಟೆಪ್ಪನ್ನು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಈಗ ವಿಡಿಯೋ ಲೆಂತ್ ಆಗೋದು ಅಂತ 3 ಸ್ಟೆಪ್ಪನ್ನು ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ. ದಿಸ್ಟ್ ಈಲ್ಡ್ ಮೆಥಡ್ನಲ್ಲಿ 3 ಸ್ಟೆಪ್ ಮಾಡೋದು ಹೇಗೆ ಅಂತಂದರೆ ಫಸ್ಟು ಅಮೌಂಟ್ ಆಫ್ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅಮೌಂಟ್ ಆಫ್ ಡಿವಿಡೆಂಡ್ ಫೈಂಡ್ ಔಟ್ ಮಾಡೋದು ಹೇಗೆ? ಅಡ್ಜಸ್ಟ್ಮೆಂಟಲ್ಲಿ ಪ್ರಾಫಿಟ್ ಕೊಟ್ಟಿರ್ತಾರೆ, ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಬೇಕು. ಅಡ್ಜಸ್ಟ್ಮೆಂಟಲ್ಲಿ ನೋಡಿ ನೀವು, ದ ಪ್ರಾಫಿಟ್ ಆಫ್ ದ ಕಂಪನಿ ಹ್ಯಾವ್ ಬೀನ್ ಆಸ್ ಫಾಲೋಸ್. 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ 3ಅನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದ್ರೆ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಸಿಗುತ್ತೆ. ಸೊ ಫಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿದೆ? 1,90,000. ಸೆಕೆಂಡ್ ಇಯರ್ ಪ್ರಾಫಿಟ್ 1 lakh. ಥರ್ಡ್ ಇಯರ್ ಪ್ರಾಫಿಟ್ 1,30,000. ಸೊ 3 ವರ್ಷದ ಪ್ರಾಫಿಟ್ ಇದೆ. ಸೊ 3ಅನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3. ಸೊ ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದಾಗ 1,40,000 ಬರುತ್ತೆ. ಏನಕ್ಕೆ ಡಿವೈಡೆಡ್ ಬೈ 3? 3 ಇಯರ್ಸ್ ಪ್ರಾಫಿಟ್ ಇದೆ. 4 ಇಯರ್ಸ್ ಪ್ರಾಫಿಟ್ ಕೊಟ್ಟಿದ್ರೆ ಡಿವೈಡೆಡ್ ಬೈ 4. 5 ಇಯರ್ಸ್ ಪ್ರಾಫಿಟ್ ಕೊಟ್ಟಿದ್ರೆ ಡಿವೈಡೆಡ್ ಬೈ 5. ನೆಕ್ಸ್ಟ್ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಕಂಪನಿಯ ಲಾಭದಲ್ಲಿ ಅವ್ರು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು, ಫ್ಯೂಚರಿಗೆ ಬೇಕಾಗುವಂಥ ರಿಸರ್ವ್ಸನ್ನು ತೆಗೆದಿರಬೇಕು, ದೆನ್ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡಬೇಕು. ಸೊ ಆವಾಗ ಉಳಿಯುವಂಥದ್ದೇ ಅಮೌಂಟ್ ಆಫ್ ಡಿವಿಡೆಂಡ್. TRP ನೆನ್ಪಿಟ್ಕೊಳ್ಳಿ, 3ಅನ್ನು ಲೆಸ್ ಮಾಡಬೇಕು. TRP ಟ್ಯಾಕ್ಸನ್ನು ಲೆಸ್ ಮಾಡಬೇಕು, ರಿಸರ್ವ್ಸನ್ನು ಲೆಸ್ ಮಾಡಬೇಕು, ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು. ಈಗ ಕ್ವಶನಲ್ಲೇ ನೋಡಿ ಟ್ಯಾಕ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ಇಗ್ನೋರ್ ಟ್ಯಾಕ್ಸೇಷನ್, ಟ್ಯಾಕ್ಸನ್ನು ಇಗ್ನೋರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅಕಸ್ಮಾತ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ರೆ 30%, 40% ಅಂತ ಕೊಡ್ತಾ ಇದ್ರು. ಸೊ 40% ಯಾವ್ದ್ರ ಮೇಲೆ ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಪ್ರಾಫಿಟ್ ಮೇಲೆ. ಪ್ರಾಫಿಟ್ 1,40,000 ಇದೆ. 1,40,000 ಇಂಟು 40% ಮಾಡಿ ಬಂದಿರುವಂಥ ಆನ್ಸರ್ ಬರೀಬೇಕಿತ್ತು. ಬಟ್ ಈಗ ಟ್ಯಾಕ್ಸ್ ಕೊಡಲಿಲ್ಲ, ನಿಲ್. 1,40,000 ಮೈನಸ್ 0, 1,40,000. ನೆಕ್ಸ್ಟ್ ರಿಸರ್ವ್ಸ್. ಕ್ವಶನಲ್ಲಿ ರಿಸರ್ವ್ ಕೊಟ್ಟಿದ್ದಾರೆ ನೋಡಿ, 25% ಟು ಜನರಲ್ ರಿಸರ್ವ್ ಅಂತ ಕೊಟ್ಟಿದ್ದಾರೆ. ರಿಸರ್ವ್ ಎಷ್ಟು ಕೊಟ್ಟಿದ್ದಾರೆ? 25%. ಬಂದಿರೋ ಆನ್ಸರಿಗೆ 25% ಮಾಡಿದ್ರೆ ಆಯಿತು. 1,40,000ಗೆ 25% ಮಾಡಿದಾಗ ಬರೋವಂಥ ಆನ್ಸರ್ 35,000. ಸೊ ಅಲ್ಲಿ 1,40,000ಅಲ್ಲಿ 35,000 ಹೋದರೆ 1,05,000 ಬರುತ್ತೆ. ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡ್ ಯಾವಾಗ ಬರುತ್ತೆ ಅಂತಂದರೆ ಕ್ವಶನಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ದರೆ ಮಾತ್ರ ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ. ಈ ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ, ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಬರಲ್ಲ. ಸೊ ಫಸ್ಟ್ ಸ್ಟೆಪ್ಪಿನ ಆನ್ಸರ್ ಎಷ್ಟು ಅಂತಂದರೆ ಅಮೌಂಟ್ ಆಫ್ ಡಿವಿಡೆಂಡ್ 1,05,000. ಟ್ಯಾಕ್ಸ್ ಏನಕ್ಕೆ ಲೆಸ್ ಮಾಡಲಿಲ್ಲ? ಇಗ್ನೋರ್ ಟ್ಯಾಕ್ಸೇಷನ್ ಅಂತ ಕೊಟ್ಟಿದ್ರು. ಪ್ರಿಫರೆನ್ಸ್ ಡಿವಿಡೆಂಡ್ ಏನಕ್ಕೆ ಲೆಸ್ ಮಾಡಲಿಲ್ಲ? ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಲಿಲ್ಲ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಾಗ ಆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಜೊತೆ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಪರ್ಸೆಂಟೇಜನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಸಿಗತ್ತೆ. ಸೊ ಅಲ್ಲಿಗೆ ಫಸ್ಟ್
ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಟೆಪ್ಪಿನ ಆನ್ಸರ್ 1,05,000. ಸೆಕೆಂಡ್ ಸ್ಟೆಪ್ ಏನು, ರೇಟ್ ಆಫ್ ಡಿವಿಡೆಂಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಅಮೌಂಟ್ ಆಫ್ ಡಿವಿಡೆಂಡ್ ಡಿವೈಡೆಡ್ ಬೈ ಈಕ್ವಿಟಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಇಂಟು 100. ಅಮೌಂಟ್ ಆಫ್ ಡಿವಿಡೆಂಡ್ ಅಂದರೆ ಫಸ್ಟ್ ಸ್ಟೆಪ್ಪಿನ ಆನ್ಸರ್. ಫಸ್ಟ್ ಸ್ಟೆಪ್ಪಿನ ಆನ್ಸರ್ ಎಷ್ಟಿದೆ, 1,05,000 ಡಿವೈಡೆಡ್ ಬೈ ಈಕ್ವಿಟಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂದರೆ ಕ್ವಶನ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಏನು ಅಮೌಂಟ್ ಕೊಟ್ಟಿರ್ತಾರೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ ಅಮೌಂಟನ್ನು ಬರ್ಕೊಳ್ಬೇಕು. ಡಿವೈಡೆಡ್ ಬೈ 2 lakh ಇಂಟು 100 ಮಾಡಿದಾಗ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್ ಸಿಗುತ್ತೆ. 1,05,000 ಡಿವೈಡೆಡ್ ಬೈ 2 lakh ಇಂಟು 100. ದ ಆನ್ಸರ್ ಈಸ್ 52.5. ಬರುವಂಥ ಆನ್ಸರನ್ನು ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕು, 52.5%. ನೆಕ್ಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇದಕ್ಕೂ ಫಾರ್ಮುಲಾ ಇದೆ. ರೇಟ್ ಆಫ್ ಡಿವಿಡೆಂಡ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಶೇರ್. ರೇಟ್ ಆಫ್ ಡಿವಿಡೆಂಡ್ ಅಂದರೆ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್. ನೋಡಿ, ಫಸ್ಟ್ ಸ್ಟೆಪ್ಪಿನ ಆನ್ಸರನ್ನು ಸೆಕೆಂಡ್ ಸ್ಟೆಪ್ಪಿಗೆ ಕ್ಯಾರಿ ಮಾಡಬೇಕು, ಸೆಕೆಂಡ್ ಸ್ಟೆಪ್ಪಿನ ಆನ್ಸರನ್ನು ಥರ್ಡ್ ಸ್ಟೆಪ್ಪಿಗೆ ಕ್ಯಾರಿ ಮಾಡಬೇಕು. 52.5% ಬಿಟ್ಟು ಬರ್ಕೊಳ್ಬೇಕು. ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್, ಕ್ವಶನ್ ಅಲ್ಲಿ ಈಲ್ಡ್ ಅಥವಾ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿ ಒಂದು ಪರ್ಸಂಟೇಜ್ ಕೊಟ್ಟಿರ್ತಾರೆ, 10% ಕೊಟ್ಟಿದ್ದಾರೆ, 10 ಬರ್ಕೊಳ್ಳೋದು. ಇಂಟು ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಶೇರ್, ಒಂದು ಶೇರಿನ ಬೆಲೆ ಎಷ್ಟು ಅಂತ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಒಂದು ಶೇರಿನ ಬೆಲೆ 100 ರೂಪಾಯಿ. ಸೊ ಇಂಟು 100. ರೇಟ್ ಆಫ್ ಡಿವಿಡೆಂಡ್ ಅಂದರೆ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂದರೆ ಕ್ವಶನ್ ಅಲ್ಲಿ NRR ಅಥವಾ ಈಲ್ಡ್ ಅಂತ ಒಂದು ಪರ್ಸಂಟೇಜ್ ಕೊಟ್ಟಿರ್ತಾರೆ, ಆ ಪರ್ಸಂಟೇಜ್ ಬರ್ಕೊಳ್ಬೇಕು. ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಅಂದರೆ ಒಂದು ಶೇರಿನ ಬೆಲೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರೋವಂಥ ಆನ್ಸರ್ 525. ಅಲ್ಲಿಗೆ ವ್ಯಾಲ್ಯೂ ಆಫ್ ಶೇರ್ಸ್ ಅಂಡರ್ ಈಲ್ಡ್ ಮೆಥಡ್ 3 ಸ್ಟೆಪ್ ಆಯಿತು. ಈಲ್ಡ್ ಮೆಥಡ್ನಲ್ಲಿ 3 ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಾಗ ನಮಗೆ ಈಲ್ಡ್ ಮೆಥಡಿನ ಆನ್ಸರ್ ಸಿಗುತ್ತೆ. ಈಲ್ಡ್ ಮೆಥಡಿನ ಆನ್ಸರ್ 525. ನೆಟ್ ಅಸೆಟ್ ಮೆಥಡಿನ ಆನ್ಸರ್ 436. ಸೊ ಫೇರ್ ವ್ಯಾಲ್ಯೂ ಮೆಥಡ್, ಫೇರ್ ವ್ಯಾಲ್ಯೂ ಮೆಥಡ್ ಈಸಿ ಮೆಥಡ್. ಫೇರ್ ವ್ಯಾಲ್ಯೂ ಮೆಥಡ್ನಲ್ಲಿ ನಾವು ನೆಕ್ಸ್ಟ್ ಮಾಡಬೇಕಾಗಿರೋದು ಫೇರ್ ವ್ಯಾಲ್ಯೂ ಮೆಥಡ್. ಫೇರ್ ವ್ಯಾಲ್ಯೂ ಮೆಥಡ್ ಸೊಲ್ಯೂಷನ್ ಮಾಡೋದು ಹೇಗೆ ಅಂತಂದರೆ ನೆಟ್ ಅಸೆಟ್ ಮೆಥಡ್ನಲ್ಲಿ ಬಂದಿರೋಂಥ ಆನ್ಸರ್ ಪ್ಲಸ್ ಈಲ್ಡ್ ಮೆಥಡ್ನಲ್ಲಿ ಬಂದಿರೋಂಥ ಆನ್ಸರ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯಿತು. ನೆಟ್ ಅಸೆಟ್ ಮೆಥಡ್ನಲ್ಲಿ ಬಂದಿರೋಂಥ ಆನ್ಸರ್ 436 ಆನ್ಸರ್ ಬಂದಿತ್ತು. ಪ್ಲಸ್ ಈಲ್ಡ್ ಮೆಥಡ್, ಈಗ ಮಾಡಿರುವಂಥ ಈಲ್ಡ್ ಮೆಥಡ್ನಲ್ಲಿ ಬಂದಿರುವಂಥ ಆನ್ಸರ್ 525. ಡಿವೈಡೆಡ್ ಬೈ 2 ಮಾಡಿದಾಗ ಫೇರ್ ವ್ಯಾಲ್ಯೂ ಮೆಥಡ್ನ ಆನ್ಸರ್ ಸಿಗುತ್ತೆ. 436 ಪ್ಲಸ್ 525 ಡಿವೈಡೆಡ್ ಬೈ 2. ಸೊ ದ ಆನ್ಸರ್ ಈಸ್ 480.5 ಪರ್ ಶೇರ್. ಸೊ ಫೇರ್ ವ್ಯಾಲ್ಯೂ ಮೆಥಡ್ ವೆರಿ ಈಸಿ. ಫೇರ್ ವ್ಯಾಲ್ಯೂ ಮೆಥಡ್ನಲ್ಲಿ ಆನ್ಸರ್ ಹೇಗೆ ಅಂತಂದರೆ 2 ಮೆಥಡಿನ ಆನ್ಸರ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಫೇರ್ ವ್ಯಾಲ್ಯೂ ಮೆಥಡ್ ಸಿಗುತ್ತೆ. ಸೊ ಈ ಥರದ ಪ್ರಾಬ್ಲಮನ್ನು 15ಕ್ಕೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆಂದರೆ 3 ಮೆಥಡ್, ಒಂದೊಂದು ಮೆಥಡಿಗೆ 5 ಮಾರ್ಕ್ಸ್, ನೆಟ್ ಅಸೆಟ್ಟಿಗೆ 10, ಫೇರ್ ವ್ಯಾಲ್ಯೂಗೆ 3, ಈಲ್ಡಿಗೆ 3, ಫೇರ್ ವ್ಯಾಲ್ಯೂಗೆ 2 ಮಾರ್ಕ್ಸ್, ಆ ಥರ ಬೇಕಾದರೂ ಅಲರ್ಟ್ ಮಾಡ್ಬೋದು. ಸೊ ಈ ಥರದ ಪ್ರಾಬ್ಲಮನ್ನು ನಿಮಗೆ 3 ಮೆಥಡ್ ಕೊಟ್ಟಾಗ 15ಗೆ 12ಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.